ಇವತ್ತು ನೀವು ಬೆಳಗಾವಿಗೆ ಬಂದಿದ್ದೀರಿ. 200 ಅಡಿ ಸ್ಟ್ಯಾಚ್ಯೂ ಬೆಂಗಳೂರಲ್ಲಿ ಗ್ರಾಮಾಂತರದಲ್ಲಿ ಇಕ್ಬೇಕಂದ್ಬಿಟ್ಟು ಒಂದು ಮನವಿ ಕೊಟ್ಟರೆ ಮಾದೇವಪ್ಪನವ್ರಿಗೆ. ಇದ್ರ ಕುರಿತು ಒಂದು ಮಾತು. ಸರ್, ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್. ಇದು 200 ಅಡಿ ಅಲ್ಲ, 200 ಮೀಟ್ರ್ಗಳು. 200 ಮೀಟ್ರ್ಗಳು ಯಾಕಪ್ಪ ಅಂತೇಳಿ ಎಲ್ಲರಿಗೂ ಪ್ರಶ್ನೆ ಆಗ್ಬೋದು. ಇವತ್ತು ಭಾರತ ದೇಶ ಬಂದು ಯಾವುದೇ ಗ್ರಂಥಗಳಲ್ಲಿ ನಡೀತಾ ಇಲ್ಲ. ಯಾವುದಾದ್ರೂ ಒಂದು ಗ್ರಂಥ ನಡೀತಾ ಇದೆ ಅಂದರೆ ಅದು ಭಾರತದ ಸಂವಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಏನು 200 ಮೀಟ್ರ್ಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ನಾವು ಏನು ಮನವಿ ಕೊಟ್ಟರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ನಾವು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀರಿ. ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಲ್ಲುತ್ತೆ. ಇದು 200 ಮೀಟ್ರ್ಗಳ ಎತ್ತರದ ಒಂದು ಪುತ್ಥಳಿಯನ್ನು ನಾವು ಬೆಂಬಲ ಸೂಚಿಸಿರಿ ಅಂತ ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಇಡೀ ಜಗತ್ತಿಗೆ ಒಂದು ಮಾದರಿ ಆಗುವಂಥ ಒಂದು ವಿಚಾರ. ಏನಪ್ಪ ಅಂದರೆ ಇದು ಇವತ್ತು ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 182 ಮೀಟರ್ಗಳ ಎತ್ತರದಲ್ಲಿ ಏನು 597 ಎತ್ತರದ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದರು ಇಲ್ಲಿ ಗುಜರಾತಲ್ಲಿ. ಹಾಗಾಗಿ ಕರ್ನಾಟಕಕ್ಕೆ ಒಂದು ಇತಿಹಾಸ ಉಂಟು. ಆ ಇತಿಹಾಸ ಏನಪ್ಪ ಅಂದರೆ ಏನು ಸತ್ಯಮೇವ ಜಯತೆ ಎಂಬ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಹಿಂದಿ ಪದದಲ್ಲಿರುತ್ತೆ. ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕಂತ ಮತ್ತು ನಮ್ಮ 2 ಬೇಡಿಕೆಯನ್ನು ನಾವು ಮಾದೇವಪ್ಪ ಸಾಹೇಬರ ಮುಂದೆ ನಾವು ಇಟ್ಟಿದ್ದೀವಿ. ಅದಕ್ಕೆ ಅವರು ಬೆಂಬಲ ಸೂಚಿಸಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ ಮತ್ತು ಬಾಬಾ ಸಾಹೇಬರ ಸಿದ್ಧಾಂತ ಮತ್ತು ಅವರ ನಡೆ ನುಡಿ ಅವರ ದಾರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯೋಣ ಅಂತೇಳಿ ಅವರು ನಮಗೆ ಮಾತನ್ನು ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಎಲ್ಲ ಏನು ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಈ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ರೆ ಅವರಿಗೆ ಇದೊಂದು ದೊಡ್ಡ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಮಾತನಾಡ್ತಿದ್ದಾರೆ. ಜೈ ಭೀಮ್.